ಈಗ ಈ ಮೊಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೋಸ್ಕರ ಒಂದು ಹಾಡು. ಯಾವ ಹಾಡು ಹಾಡ್ತೀರಿ? ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಆಡುತ್ತಿರಲು ಏನೋ ಮಾತು ರಾಧೆ ನಾಚುತ್ತಿದ್ದಳು ಸೆರಗ ಬೆರಳಿನಲ್ಲಿ ಸುತ್ತಿ ಜಡೆಯ ತೂತಿಯ ಕೆನ್ನೆಗುತ್ತಿ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣು ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು. ರೀ ಯಾಕ್ರಿ ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಲಲಿತಾ, ಯಾವುದು ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಪದೇ ಪದೇ ಅದೇ ಆಗ್ತಾ ಇದೆ. ಅಂಥದ್ದೇನ್ರಿ ಆಯ್ತು? ಯಾವ ಜನ್ಮದಲ್ಲಿ ಯಾರ ಮುಖ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅವಳನ್ನ ಕರ್ಕೊಂಡ್ಬಂದು ಸೈನ್ ಮಾಡಿಸ್ಬೇಕಂತೆ. ಅಂದ್ರೆ ಲಕ್ಷ್ಮಿ ಬಗ್ಗೆ ಅವಳ ಹೆಸರು ಬಿಡ ಲಲಿತಾ. ಈ ಜಾಗ ನಮ್ದು, ಇದ್ರ ಮಾಲೀಕರು ನಾವು, ಮಾರ್ತಿರೋದು ನಾವು, ಕೊಂಡ್ಕೊಳ್ತಿರೋದು ಅವರು. ಅವಳು ಯಾಕೆ ಬಂದು ಮಧ್ಯದಲ್ಲಿ ಸೈನ್ ಮಾಡಬೇಕು? ಅವಳು ಬಂದು ಸೈನ್ ಮಾಡೋದಾದ್ರೆ ಈ ವ್ಯವಹಾರನೇ ಬೇಡ. ಅಲ್ರಿ ಅವಳ ಹತ್ರ ಸೈನ್ ಮಾಡಿಸ್ಕೊಂಡು ತಂದಿದ್ನಲ್ಲ, ಮತ್ತೆ ಯಾಕೆ ಬೇಕಂತೆ? ಕಾನೂನು ಪ್ರಕಾರ ಅವಳು ಅಲ್ಲಿಗೆ ಬಂದು ಸೈನ್ ಮಾಡ್ಬೇಕಂತೆ. ಇದೆಲ್ಲ ನನ್ಗೆ ಯಾಕೋ ಸರಿ ಕಾಣ್ತಿರಲ್ಲ ಅಂತ ಈ ವ್ಯವಹಾರನೇ ನಿಲ್ಲಿಸ್ಬಿಡೋಣ. ಹಾಗಂದ್ರೆ ಹೇಗ್ರಿ? ರಿಜಿಸ್ಟ್ರೇಷನ್ ಹತ್ರ ಬಂದ್ಬಿಡ್ತು, ಈಗಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ. ಬೇಕಾದ ಅನ್ಕೊಳ್ಳಿ ಬಿಡು. ಅದಕ್ಕೆ ನಾನು ಅವಳ ಮನೆ ಹತ್ರ ಹೋಗಿ ಬಾಮ್ಮ ಸೈನ್ ಮಾಡು ಅಂತ ಕೇಳೋಕ್ಕಾಗುತ್ತಾ? ನನ್ನ ಮರ್ಯಾದೆ ಏನಾಗಬೇಕು ಲಲಿತಾ? ನೋಡಿ, ಈಗ ನಿಮ್ಮ ಮರ್ಯಾದೆ ಉಳಿಬೇಕಂದ್ರೆ ನೀವು ಈ ಕೆಲಸ ಮಾಡಲೇಬೇಕು. ನಿಮ್ಮ ಮಗನ ಮಾತು ಕೊಟ್ಟಿರೋದು ಮರ್ತ್ಬಿಟ್ರಾ? ಅವತ್ತು ವಿಶ್ವ ಏನೇನು ಮಾತಾಡ್ದ ಅನ್ನೋದು ನೀವು ಕೇಳಿಸ್ಕೊಂಡ್ಮೇಲೂ ಈಗ ಮಾಡಲ್ಲ ಅಂತ ಹೇಳಿದ್ರೆ ಅವ್ನು ಮಾತಾಡಿದ ನಿಜ ಅಂತ ಆಗಲ್ವಾ? ಲಲಿತಾ, ನಾನು ನನ್ನ ಮಗನ ಮುಂದೆ ತಲೆ ಬೇಕಾದ್ರೆ ಬಗ್ಗಿಸ್ತೀನಿ, ಯಾವುದೇ ಕಾರಣಕ್ಕೂ ಅವಳ ಮುಂದೆ ತಲೆ ಬಗ್ಸಲ್ಲ. ನೋಡಿ, ನೀವು ಯಾರ ಮುಂದೆನೂ ತಲೆ ಬಗ್ಸೋಕ್ಕೆ ನಾನು ಬಿಡಲ್ಲ. ನಿಮ್ಗೆ ಅವಳು ಅಲ್ಲಿ ಬಂದು ಸೈನ್ ಮಾಡೋದು, ಅವಳನ್ನ ನೋಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಎಲ್ಲ ನಾನು ನೋಡ್ಕೋತೀನಿ. ನಾನು ಹೋಗಿ ಅವಳನ್ನ ಕರ್ಕೊಂಬಂದು ಸೈನ್ ಮಾಡಿಸಿ ಕಳಿಸ್ತೀನಿ ರೀ. ನೋಡು, ಏನ್ ಬೇಕಾದ್ರೆ ಮಾಡ್ಕೋ, ಆದ್ರೆ ಏನಾದ್ರೂ ಅಲ್ಲಿ ಅವಳ ಕಣ್ಣು ಮುಂದೆ ಕಾಣಿಸಿದ್ಲು ನಾನು ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ಲ. ಗೊತ್ತು ರೀ, ನೀವೇನು ಯೋಚನೆ ಮಾಡಿಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ಸರಿ ಲಲಿತಾ, ಏನಾದರೂ ಮಾಡ್ಕೋ. ನಿನ್ನ ಮಗನಿಗೋಸ್ಕರ ನೀನೇನಾದರೂ ಮಾಡ್ಕೋ. ರೀ, ಹಾಲು. ಲಕ್ಷ್ಮಿ, ನೀನು ಹಿಂಗೆ ಹಾಲು ಕೊಟ್ಟು ಹಿಂಗೆ ಕಾಳಜಿ ಮಾಡೋದು ನೋಡ್ತಾ ಇದ್ರೆ ನಾವು ಮದುವೆ ಆಗಿದ್ದ ಹೇಗಿದ್ದೋ ನೋಡು ಅದೆಲ್ಲ ನೆನಪಾಗ್ತಿದೆ. ಆಡ್ತಾ ಆಡ್ತಾ ಕಾಲ ಹೆಂಗೆ ಓಡೋಯ್ತು ನೋಡು. ಎಷ್ಟು ವಯಸ್ಸಾಗೋಯ್ತಲ್ಲ ಲಕ್ಷ್ಮಿ. ದೇಹಕ್ಕೆ ವಯಸ್ಸಾಗಿರೋದು, ಆದರೆ ಮನಸ್ಸಿಗಿನ್ನೂ ವಯಸ್ಸಾಗಿಲ್ಲ ರೀ. ಅದು ಸರಿ, ನಿನ್ನ ಹೀಗೆ ನೋಡ್ತಾ ಇದ್ರೆ ಮೊನ್ನೆ ಇನ್ನೂ ಮದುವೆ ಆಗಿದ್ದೀನಿ ಅಂತ ಅನ್ನಿಸ್ತಿದೆ. ಏನ್ರಿ ನೀವು ಹೀಗೆ ಮಾತಾಡ್ತಿದ್ದೀರಾ? ಮಕ್ಕಳಿಗೆ ಮದುವೆ ಆಗಿ ಮೊಮ್ಮಕ್ಕಳು ಬೆಳೆದು ದೊಡ್ಡೋರಾದ್ರೂ ಈಗ ಮಾತಾಡ್ತಿದ್ದೀರಲ್ಲ. ಆಯ್ತಲ್ಲ, ಅವ್ರ ಬದುಕನ್ನು ಅವ್ರು ನೋಡ್ಕೋತಿದ್ದಾರೆ, ನಮ್ಮ ಬದುಕನ್ನು ನಾವು ನೋಡ್ಕೋಬೇಕಲ್ವಾ? ಅದು ಇಷ್ಟು ವರ್ಷ ಗಂಡ ಮನೆ ಮಕ್ಕಳು ಅಂತ ಜೀವನ ಸಾಗಿಸಿದ್ ಸಾಕು. ಇನ್ನು ಮುಂದೆ ಈ ವಯಸ್ಸಲ್ಲಿ ಆಗೋ ನೆಮ್ಮದಿಯಿಂದ ಲಕ್ಷ್ಮಿ. ಈಗ ನನ್ಗೇನಾಗಿದೆ? ಅವರೆಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ ಅಲ್ವಾ? ನೋಡು,
ಈಗಲೂ ಅವ್ರ ಬಗ್ಗೆನೇ ಚಿಂತೆ ಮಾಡ್ತಿದ್ಯಾ. ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಗ, ನಿಮ್ಮ ತವ್ರ ಮನೆ ತೊರೆದು ನನ್ನ ಜೊತೆ ಬಂದಾಗ ನನ್ನ ಬಗ್ಗೆನೇ ಯೋಚಿಸ್ತಾ ಇದ್ದಲ್ಲ ಲಕ್ಷ್ಮಿ. ನಿನ್ನ ಬಗ್ಗೆ ಯೋಚನೆ ಮಾಡೋದು ಕಲೀಲೇ ಇಲ್ಲ. ಯಾವಾಗಲೂ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಯೋಚಿಸ್ತಿರ್ತೀರ ಲಕ್ಷ್ಮಿ. ಒಂದೊಂದ್ಸಲ ನೀನು ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ನನಗೆ ನೀವೇ ಅಲ್ವಾ ಮುಖ್ಯ. ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಏನಿದೆ? ಇಷ್ಟು ವರ್ಷ ಯಾವುದೇ ಜಗಳ ಇಲ್ಲದೆ, ಮನಸ್ತಾಪ ಇಲ್ಲದೆ ಸಂಸಾರ ಮಾಡಿದೀವಿ ಅಂದ್ರೆ ನಮ್ ದಾಂಪತ್ಯ ಚೆನ್ನಾಗಿದೆ ಅಂತ ತಾನೇ ಅರ್ಥ. ಒಂದ್ ಹೆಣ್ಣಿಗೆ ಇದಕ್ಕಿಂತ ಬೇರೆ ಏನ್ ಬೇಕು ಹೇಳಿ? ನಿನ್ನಂತೋಳು ಬಾಳ ಸಂಗಾತಿಯಾಗಿರುವಾಗ ಅಲ್ಲಿ ಪ್ರೀತಿಗೆ ಮಾತ್ರ ಜಾಗ, ಕಲಹಕ್ಕೆಲ್ಲಿ ಜಾಗ ಇರುತ್ತೆ ಹೇಳು? ನೀವ್ ತಗೊಳ್ಳಿ. ಯಾರು ಲಕ್ಷ್ಮಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿರೋರು? ಗೊತ್ತಿಲ್ಲ ರೀ, ನೋಡ್ತೀನಿ ರೀ. ಅಯ್ಯಯ್ಯೋ, ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ. ಇವ್ರು ಇಲ್ಲೇ ಇದ್ದಾರೆ, ಈಗೇನ್ ಮಾಡೋದು? ಯಾರು ಫೋನು ಲಕ್ಷ್ಮಿ? ಅದು ರಾಂಗ್ ನಂಬರ್ ರೀ. ಕಟ್ ಮಾಡಿದೆ ರೀ. ಗ್ಯಾಸ್ ಆಫ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ನೋಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಲಕ್ಷ್ಮಿ, ಅದಕ್ಕೆ ಆಗ್ಲೇ ಇವ್ರ ಜೊತೆಲಿದ್ರು, ಅದಕ್ಕೆ ಫೋನ್ ಕಟ್ ಮಾಡಿದೆ, ಕ್ಷಮಿಸಿ. ಪರವಾಗಿಲ್ಲ ಲಕ್ಷ್ಮಿ, ನನ್ಗೆ ಅರ್ಥ ಆಗುತ್ತೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ನನ್ನ ತಪ್ಪು. ಅದ್ ಸರಿ, ಅದಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಏನೋ ಮುಖ್ಯವಾದ ವಿಷಯ ಇರುತ್ತೆ, ಅದೇನು ಹೇಳಿ? ಲಕ್ಷ್ಮಿ, ನಾಳೆ ಜಮೀನ್ ರಿಜಿಸ್ಟ್ರೇಷನ್ ಇದೆ, ಅದಕ್ಕೆ ಸೈನ್ ಮಾಡೋದಕ್ಕೆ ನೀನು ಬರಬೇಕಂತೆ. ನಾನು ಯಾಕತ್ಗೆ? ಆ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಕೊಟ್ಟಿದ್ದೀನಲ್ಲ. ಆದರೆ ಬೈಯರ್ ಲಾಯರು ನೀನು ಬರಬೇಕು, ಬಂದು ಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮಣ್ಣ ನೀನು ಬಂದು ಸೈನ್ ಮಾಡಬೇಕು ಅಂತ ಹೇಳಿದ್ರು. ಲಕ್ಷ್ಮಿ, ನೀನು ಬರ್ತೀಯಲ್ವಾ? ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದೆಯಾ? ಬರ್ಬೋದಿತ್ತು ಅದಕ್ಕೆ, ಆದರೆ ನಾನು ಅಲ್ಲಿಗೆ ಬರೋದು ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಏನು ತಿಳ್ಕೊತಾರೋ ಅಂತ ಭಯ ಆಗ್ತಾ ಇದೆ. ಆದರೆ ಅಣ್ಣ ಹೇಳಿದ್ದಾರೆ ಅಂದಮೇಲೆ ಸರಿ, ನಾನು ಹೇಗೋ ಬರ್ತೀನಿ ಬಿಡಿ. ಸರಿ ಲಕ್ಷ್ಮಿ, ಹಾಗಾದರೆ ನಾಳೆ ರಿಜಿಸ್ಟ್ರ್ ಆಫೀಸ್ ಹತ್ರ ಸಿಗೋಣ. ಆಯ್ತತ್ತಿಗೆ. ಇವ್ರಿಗೇನು ಹೇಳಿ ಅಲ್ಲಿಗೆ ಹೋಗ್ಲಿ? ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೋತಾರೆ, ಹೋಗಲಿಲ್ಲ ಅಂದರೆ ಅಣ್ಣ ಬೇಜಾರು ಮಾಡ್ಕೋತಾರೆ. ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಹೋಗದೆ ಇದ್ರೆ ತಪ್ಪಾಗತ್ತೆ. ಏನು ಮಾಡಲಿ? ರೀ, ಯಾಕ್ರಿ ಹೀಗಿದ್ದೀರಾ? ಏನಾಯ್ತು? ಅಯ್ಯೋ, ಟೆನ್ಷನ್ ಆಗ್ತಿದೆ ಕಣೆ. ಎಲ್ಲೂ ದುಡ್ಡು ಹುಟ್ಟಿಲ್ಲ. ದುಡ್ಡಿಲ್ಲ ಅಂದರೆ ಮನೆ ಕೆಲಸ ಎಲ್ಲ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಅದಕ್ಕೆ ಟೆನ್ಷನ್ ಆಗ್ತಿದೆ. ಅಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ನೀವು? ಯಾರ ಹತ್ರ ಏನಾದರೂ ಸಾಲ ತಗೋಬಾರ್ದಾ? ಹಾಂ, ಯಾರು ಕೊಡ್ತಾರೆ ಸಾಲ? ಸಾಲನೂ ಹುಡ್ತಿಲ್ಲ. ಅದಕ್ಕೆ ಟೆನ್ಷನ್ ಆಗ್ತಿರೋದು ನನಗೆ. ಬೇಬಿ, ಏನಾಯಿತು? ಏನು ಯೋಚನೆ ಮಾಡ್ತಾನೆ ಇರ್ತೀಯ? ನೀನು ಸಲ ಇರೋದು ನೋಡೋಕ್ಕಾಗಲ್ಲ. ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು ಏನಾಯ್ತು ಈಗ? ಏನಿಲ್ಲ ಬೇಬಿ, ಆರಾಮಾಗಿದ್ದೀನಿ. ನಿನ್ನ ನೋಡಿದ್ರೆ ಗೊತ್ತಾಗತ್ತೆ ನೀನು ಆರಾಮಾಗಿಲ್ಲ, ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ ಅಂತ. ಮುಂಚೆಲ್ಲ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ದೆ, ಆದರೆ ಈಗ ಅಂಥದ್ದು ಏನಾಗಿದೆ? ಏನೂ ಇಲ್ಲ ಬೇಬಿ, ಹೇಳಿದ್ನಲ್ಲ ಆರಾಮಾಗಿದ್ದೀನಿ ಅಂತ. ಆ ಥರ ಏನಾದರೂ ಇದ್ದರೆ ನಿನ್ನ ಹತ್ರ ಹೇಳ್ಕೊಳಲ್ವಾ ಹೇಳು? ನೀವೆಲ್ಲರೂ ಹೇಳ್ತೀರಾ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀರಾ. ನಿನ್ನ ಹತ್ರ ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ನೀನು ಹೀಗೆ ಮಾತಾಡ್ತಿದ್ಯಾ? ಹಂಗಿದ್ದಿದ್ರೆ ಸೈಟ್ ತೊಗೊಂಡಿದ್ದು, ಮನೆ ಕಟ್ಟೋ ವಿಷಯ ಯಾವುದೋ ನಿನ್ನ ಹತ್ರ ಹೇಳ್ತಾ ಇರಲಿಲ್ಲ. ಆದರೂ ನೀವು ಈ ವಿಷಯನ ಮನೆಯವ್ರ ಹತ್ರ ಹೇಳಿಲ್ಲ ರೀ. ಒಂದು ಮಾತು ಹೇಳಿದರೆ ಚೆನ್ನಾಗಿರ್ತಿತ್ತೇನೋ.
ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಈ ವಿಷಯನ ಅವ್ರಿಗೆ ಹೇಳ್ಬೇಕೆ? ಪೈಸಾ ಲೆಕ್ಕ ಹಾಕೋ ಮನೇಲಿ ಹುಟ್ಟಿರೋದು ನನ್ನ ಕರ್ಮ. ಅದೇ ದುಡ್ಡಿದ್ರೆ ಖುಷಿಯಾಗಿ ಮನೆ ಕಳಿಸ್ಬೋದಿತ್ತು. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಈ ಮನೇಲಿ ಹುಟ್ಟಿರೋದ್ರಿಂದ ತಾನೇ ನೀವು ಸ್ವಲ್ಪ ದುಡ್ಡು ಕೂಡಿಟ್ಟು ಮನೆ ಕಟ್ಟಿಸ್ಕೊಳಕ್ಕಾಗ್ತಾ ಇರೋದು. ಇದಕ್ಕಿಂತ ಬಡವ್ರ ಮನೇಲಿ ಹುಟ್ಟಿದಿದ್ರೆ ಪರಿಸ್ಥಿತಿ ಹೆಂಗಿರೋದು ಯೋಚನೆ ಮಾಡಿ. ಬೇಬಿ, ನಿನ್ಗೇನು ಯೋಚನೆ ಇಲ್ಲ ಅಂತ ನಿನ್ನ ಬಾಯಿ ಮಾತಲ್ಲಿ ಹೇಳಿದ್ರು ನಿನ್ನ ಮುಖದಲ್ಲಿ ಅದು ಎದ್ದು ಕಾಣುತ್ತೆ. ಮುಂಚೆ ಎಲ್ಲ ಎಷ್ಟು ಖುಷಿಯಿಂದ ಲವಲವಿಕೆಯಿಂದ ಇದ್ದೆ, ಆದರೆ ಈಗ ಆ ಖುಷಿನೇ ಸತ್ತು ಹೋಗಿದೆ. ನೋಡು, ನಿನ್ಗೆ ಈ ಬಿಸ್ನೆಸ್ ಅಷ್ಟೊಂದು ಕಷ್ಟ ಆಗಿದ್ರೆ ಹೇಳು, ಕ್ಲೋಸ್ ಮಾಡಿಬಿಡೋಣ. ನಿನ್ನ ಖುಷಿಯಾಗಿರೋದೇ ಮುಖ್ಯ. ಹೇಗಿದ್ರು ನಂಗೆ ಸ್ಯಾಲ್ರಿ ಬರ್ತಾ ಇದೆ, ಹೇಗೋ ಸಿಂಪಲ್ ಆಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡೋಣ. ಅದೆಲ್ಲ ಏನೂ ಬೇಡ ಬೇಬಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದಾಗ ಕ್ಲೋಸ್ ಮಾಡಿದ್ರೆ ಸರಿ ಹೋಗಲ್ಲ. ಇಷ್ಟು ದಿನ ಕೆಲಸ ಇಲ್ಲ, ಬೇಜವಾಬ್ದಾರಿ ಅಂತಿದ್ದವರೆಲ್ಲ ಈಗ ಸ್ವಲ್ಪ ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇಂಥ ಟೈಮಲ್ಲಿ ಬಿಸ್ನೆಸ್ ಕ್ಲೋಸ್ ಮಾಡಿದ್ರೆ ನಾನು ಮತ್ತೆ ಮುಂಚಿನ ಸ್ಥಿತಿಗೆ ಬಂದ್ಬಿಡ್ತೀನಿ ಅಷ್ಟೇ. ಮತ್ತೆ ನೀನು ಖುಷಿಯಾಗಿರ್ಬೋದಲ್ವಾ? ನಿನ್ನ ಈ ಥರ ನೋಡೋಕ್ಕೆ ನನಗೆ ಖಂಡಿತವಾಗ್ಲೂ ಆಗಲ್ಲ. ಬೇಬಿ, ಬಿಸ್ನೆಸ್ ಅಂದಮೇಲೆ ಸ್ವಲ್ಪ ಟೆನ್ಷನ್ಸ್ ಇದ್ದೇ ಇರುತ್ತೆ. ಈಗ ನೋಡು, ಬಂದವರೆಲ್ಲ ಹೊಸ ಮಾಡೆಲ್ಗಳು ಬೇಕು ಅಂತಿದ್ದಾರೆ. ಅದನ್ನು ತಂದು ಹಾಕೋದಕ್ಕೆ ಸ್ವಲ್ಪ ದುಡ್ಡು ಬೇಕಲ್ವಾ? ಅದರದ್ದು ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಅಷ್ಟೇ. ಏನು ಮಾಡೋದು? ನಮ್ಮ ಹತ್ರನೂ ಕೈ ತುಂಬ ದುಡ್ಡಿದ್ದಿದ್ರೆ ಈ ಥರ ಯೋಚನೆ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಏನು ಮಾಡೋದು? ಸಾಲದಲ್ಲಿ ಬದುಕ್ತಾ ಇದ್ದೀವಿ ರೀ. ಬದುಕಬೇಕು ಅಂದರೆ ಸಾಲ ಮಾಡದೆ ವಿಧಿ ಇಲ್ಲ ರೀ. ಅದಕ್ಕೋಸ್ಕರ ನೀವು ಮನೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಚೆನ್ನಾಗಿರಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಏನೆಲ್ಲ ಮಾಡಿಲ್ಲ ಹೇಳಿ? ಬೆಳೆದು ನಿಂತಿದ್ದೀರಾ ನೀವು 3 ಜನ ಮಕ್ಕಳು, ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ. ಆದರೂ ಅವ್ರು ಈ ಸಂಸಾರ ಜವಾಬ್ದಾರಿನ ಹೊತ್ಕೊಂಡು ಇನ್ನೂ ನಡೆಸ್ತಾ ಇದ್ದಾರೆ ತಾನೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ನಿನ್ನ ಗಂಡಂಗೆ ಸಪೋರ್ಟ್ ಮಾಡೋ ಅಂದರೆ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡ್ತಾಳೆ. ದುಡ್ಡು ಇದ್ದಿದ್ರೆ ನಾವಿಬ್ರು ರಾಜ ರಾಣಿ ಥರ ಬದುಕೋದಾಗಿತ್ತು. ಹೌದೌದು. ಈ ರಾಜ ರಾಣಿ ಟೆನ್ಷನ್ ಇರಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಅವ್ರಿಗೆ ಅವ್ರ ಥರ ಟೆನ್ಷನು, ನಮಗೆ ನಮ್ಮ ಥರ ಟೆನ್ಷನ್ನು ಅಷ್ಟೇ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನನ್ನ ಕರ್ಮ. ನಿನಗೆ ಹೋಗಿ ಹೇಳ್ತಿದ್ದೀನಲ್ಲ, ನಮ್ಮ ಅಪ್ಪ ಅಂತೂ ದುಡ್ಡು ಮಾಡಿಲ್ಲ. ನಮ್ಮ ತಾತನ ಮುತ್ತಾತನ ದುಡ್ಡು ಮಾಡಿಟ್ಟಿದ್ರೆ ಜುಮ್ ಅಂತ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದಾಗಿತ್ತು. ಈಗ ಕಣ್ಣು ಬಿಟ್ಕೊಂಡು ನೋಡೋ ಹಾಗಾಗಿದೆ. ಯಪ್ಪ, ಇವಾಗಿರೋ ಇಷ್ಟು ದುಡ್ಡಿಗೆ ಈ ಥರ ಆಡ್ತೀರಾ ನೀವು? ಇನ್ನೇನಾದರೂ ಆ ಥರದ್ದೆಲ್ಲ ದುಡ್ಡು ಇದ್ಬಿಟ್ಟಿದ್ರೆ ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಂಗೆ ನೋಡ್ತಾ ಕೂತ್ಕೋತಿದ್ರು ಏನೋ. ಏನೇ ನೋಡ್ತಿದ್ಯಾ? ಏನೂ ಇಲ್ಲ, ರಾತ್ರಿ ಆಯಿತು, ಬೇಗ ಮಲ್ಕೊಳ್ಳಿ, ಆಫೀಸ್ ಇದೆ. ಹೊರಟರದು. ನೋಡು, ಈಗ ಯೋಚನೆ ಎಲ್ಲ ಬಿಟ್ಟು ಆರಾಮಾಗಿ ನಿದ್ದೆ ಮಾಡು. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ನನ್ನ ಮೈಂಡು ಫ್ರೆಶ್ ಆಗಬೇಕು ಅಂದರೆ ನಾನು ಮಾಡಿರೋ ತಪ್ಪನ್ನು ಸರಿ ಮಾಡಬೇಕು. ಅಣ್ಣನ ದುಡ್ಡು, ನೀನು ಒಡವೆ ಎಲ್ಲದನ್ನು ಬಿಡಿಸ್ಕೊಂಬರ್ಬೇಕು. ನೋಡು, ಇಷ್ಟೆಲ್ಲ ಹೇಳಿದ್ರು ಏನೋ ಯೋಚನೆ ಮಾಡ್ತಾನೆ ಇದೆಯಾ? ಏನಿಲ್ಲ ಬೇಬಿ, ನಮ್ಮಪ್ಪನೋ ತಾತನೋ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ದಿದ್ರೆ ಯಾವ ತೊಂದರೆನೂ ಇರ್ತಿರ್ಲಿಲ್ವ? ಬೇಬಿ, ಬೇರೆಯವ್ರ ದುಡ್ಡಿಗೆ ಆಸೆ ಪಡೋದು ತಪ್ಪು. ನಾವೆಷ್ಟು ದುಡಿತೀವೋ ಅದೇ ನಮ್ಮ ಪಾಲಕ್ಕೆ ಬರುತ್ತೆ. ಈಗ ನಂದೇ ಉದಾಹರಣೆ ತಗೋ. ನಮ್ಮ ಅಪ್ಪನ ಹತ್ರ ಅಷ್ಟೊಂದೆಲ್ಲ ದುಡ್ಡಿದೆ. ನಾನು ಒಂದ್ಸಲಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಆದರೆ ನನಗೆ ಕೇಳಕ್ಕೆ ಮನ್ಸು ಬರಲ್ಲ. ನನ್ನ ಗಂಡ ಎಷ್ಟು ದುಡಿತಾನೋ ನನಗಷ್ಟೇ ಸಾಕು. ಕರೆಕ್ಟಾಗಿ ಹೇಳಿದೆ. ಸಾರಿ, ಡೋಂಟ್ ವರಿ. ನಾನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಾನು ಚೆನ್ನಾಗಿ ಮಾಡ್ಕೋತೀನಿ. ಪ್ರಾಮಿಸ್. ನನ್ನ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿಗೆ ಇಷ್ಟು ಸ್ಪೆಷಲ್ ಮಾಡದೇ ಇದ್ರೆ ಹೇಗೆ ಹೇಳಿ? ಸ್ಪೆಷಲ್ಲ? ನೀವು ಮಾತಾಡ್ತಿರೋದು ಯಾಕೋ ವಿಚಿತ್ರವಾಗದೆ. ನೀವು ಏನು ಹೇಳ್ಬೇಕೋ ಬೇಗ ಹೇಳ್ಬಿಡಿ. ಗೌಡ್ರೆ, ಐ ಲವ್ ಯು. ಮನೆಯಲ್ಲಿ ಏನು ಅನ್ಕೊಳ್ತಾರೋ ಅಂತ ಟೆನ್ಷನ್ ಮಾಡ್ಕೋತಿದ್ದೀರಾ? ಡೋಂಟ್ ವರಿ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನಾನು ಎಲ್ರಿಗೂ ಈ ವಿಷಯ ತಿಳಿಸಿದ್ದೀನಿ. ಸಿದ್ದು, ಯಾಕೆ ಹೀಗೆ ಕೂತ್ಕೊಂಡಿದ್ದೀರಾ? ನಿದ್ದೆ ಮಾಡಲ್ವಾ?
ಇನ್ನೆಲ್ಲಿ ನಿದ್ದೆ ಅದಕ್ಕೆ ನನ್ನ ಜೀವನ ದಿನಕ್ಕೊಂಥರ ಬದಲಾಗ್ತದೆ. ಹಿಂಗೆ ಆದರೆ ಮುಂದೆ ನನ್ನ ಕತೆ ಏನಾಯ್ತದೋ ಅಂತ ಭಯ ಆಯ್ತದೆ. ಪೂರ್ವಿ ಬಗ್ಗೆ ಹೇಳ್ತಾ ಇದ್ದೀರಾ? ಹ್ಞೂ ಅದಕ್ಕೆ ಅವ್ರು ಇಷ್ಟು ಬೇರೆ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿವಸ ನೀನಂದ್ರೆ ನಂಗೆ ಇಷ್ಟ ಇಲ್ಲ, ಈ ಮದುವೆ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬಿಡೋಣ ಅಂತ ಓಡಾಡ್ತಿದ್ದವರು ಈಗ ನನ್ನನ್ನೇ ಮದುವೆ ಆಗ್ತೀನಿ ಅಂತಿದ್ದಾರೆ. ನನಗಂತೂ ತಲೆ ಕೆಟ್ಟೋಗ್ಬಿಡ್ತಾ ಇದೆ. ಈ ಹುಡುಗಿರು ಬದಲಾಗ್ತಾರೆ ಅಂತ ಕೇಳಿದ್ದೆ, ಆದರೆ ಇಷ್ಟು ಬೇರೆ ಬದಲಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಈಗ ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸಿದ್ದು? ಇದೇನದಕ್ಕೆ ಹಿಂಗೆ ಕೇಳ್ತಿದ್ದೀರಾ? ನಿಮ್ಗೆಲ್ಲ ವಿಷಯ ಗೊತ್ತೈತೆ ತಾನೆ? ಅಂದಮೇಲೆ ಅವ್ರು ಹೇಳೋದಕ್ಕೆಲ್ಲ ಒಪ್ಕೊಳಕ್ಕಾಯ್ತದ? ಅವ್ರಿಗೇನೋ ತಲೆ ಸರಿ ಇಲ್ಲದೆ ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆ ನಾನು ಮೂವ್ ಅನ್ಬೇಕಾ? ಇದೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಮೊದಲು ಅವ್ರ ಮನಸ್ಸಲ್ಲಿ ಹುಟ್ಟಿರೋ ಈ ಪ್ರೀತಿನ ಕಿತ್ತು ಬಿಸಾಕಬೇಕು. ಇದು ಹೀಗೆ ಮುಂದುವರೆದ್ರೆ ನಂಗೆ ತುಂಬಾ ಕಷ್ಟ ಆಯ್ತದೆ. ಮತ್ತೆ ಅವಳ ಹತ್ರ ಹೋಗಿ ನಿನ್ನ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ, ನಿನ್ನ ಮದುವೆ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀರಾ? ಇನ್ನೇನು ಮಾಡಲಿ? ಅದಕ್ಕೆ ನಾನಿರೋ ಪರಿಸ್ಥಿತಿಗೆ ಅವ್ರನ್ನ ಮದುವೆ ಆಗೋಕ್ಕಂತೂ ನನ್ನ ಕೈಲಿ ಆಗೋದಿಲ್ಲ. ನಾಳೆನೇ ಹೋಗಿ ಅವ್ರಿಗೆಲ್ಲ ಇಷ್ಟೇ ಹೇಳ್ಬಿಡ್ತೀನಿ. ನನ್ನೆಲ್ಲಿ ಮುಡ್ರೋ ಈ ಪ್ರೀತಿನ ದಯವಿಟ್ಟು ನೀವು ಬದಲಾಯಿಸ್ಕೊಳ್ಳಿ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕಾಗೋದಿಲ್ಲ ಅಂತ ನಾಳೆನೇ ಹೇಳ್ಬಿಡ್ತೀನಿ. ಅಯ್ಯೋ ಸಿದ್ದು, ಈ ಥರ ಆತರವಾಗಿ ನೀವು ನಿರ್ಧಾರ ತೊಗೊಂಡ್ಬಿಟ್ರೆ ಹೇಗೆ? ಸ್ವಲ್ಪ ಮನೆಯವ್ರ ಬಗ್ಗೆ, ಅವ್ರ ಭಾವನೆ ಬಗ್ಗೆನೂ ಯೋಚನೆ ಮಾಡಿಸಿದ್ದು. ಅಲ್ಲ, ಸಿದ್ದೇಗೌಡ ಹತ್ರ ನಂಬಿಕೆಗೆ ಇನ್ನೊಂದು ಹೆಸರು. ಆಮೇಲೆ ಮನೆಯವ್ರ ದೃಷ್ಟಿಯಲ್ಲಿ ನಂಬಿಕೆನೇ ಹೊಟ್ಟೋದಂಗೆ ಆಗಲ್ವಾ? ಅಯ್ಯೋ ಹಂಗೆಲ್ಲ ಆಗೋದಿಲ್ಲ ಬಿಡಿ. ಅದಕ್ಕೆ ಏನಾದರೂ ನಾನು ಎದುರಿಸ್ತೀನಿ. ಆದರೆ ಪೂರ್ವಿ ಅವ್ರನ್ನ ಮಾತ್ರ ಮದುವೆ ಆಗೋಕ್ಕಾಗೋದಿಲ್ಲ. ಅದಕ್ಕೆ ನಾಳೆನೇ ಅವ್ರಿಗೆಲ್ಲ ಇಷ್ಟ ನೀವು ಹೇಳ್ಬಿಡ್ತೀನಿ. ಇಲ್ಲ, ಇದು ಇಷ್ಟು ಬೇಗ ಆಗಬಾರ್ದು. ಇದು ಹೇಗಾದರೂ ಮದುವೆ ಮಂಟಪದವರೆಗೂ ಹೋಗೋ ಹಾಗಾಗಬೇಕು. ಅಲ್ಲಿ ಈ ವಿಷಯ ಬ್ಲಾಸ್ಟ್ ಆದ್ರೇ ಎಲ್ಲ ನಾನು ಅನ್ಕೊಂಡ ಹಾಗೆ ನಡೆಯೋದು. ಅದಾಗಲೇಬೇಕು. ಇನ್ನು ಮರಿ, ಇನ್ನು ಮರಿ, ಬನ್ನಿ ಬನ್ನಿ. ಬಂದೆ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಏನಾದರೂ ಮಿಸ್ಸಿಂಗಾ? ಎವ್ರಿಥಿಂಗ್ ಇಸ್ ಮಿಸ್ಸಿಂಗ್. ಎಲ್ಲ ಮಿಸ್ ಆಗ್ತಾ ಇದೆ. ಅಂದರೆ ಎಲ್ಲ ಸರಿಯಾಗಿದೆಯಲ್ಲ, ಏನಾಯಿತು? ಬಂದೆ. ಚಿನ್ನಮರಿ, ನಾವಿವಾಗ ಹೋಗ್ತಿರೋದು ಎಲ್ಲಿಗೆ? ರಿಜಿಸ್ಟ್ರೇಷನ್ ಆಫೀಸ್ಗೆ. ರಿಜಿಸ್ಟ್ರೇಷನ್ ಆಗ್ತಿರೋದು ಯಾರ ಹೆಸರಲ್ಲಿ? ನನ್ನ ಹೆಸರಲ್ಲಿ. ಅಂದಮೇಲೆ ನೀವು ಹೀಗೆ ಈ ಸೀರೆ ಉಟ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ. ಈ ಸೀರೆ ಉಟ್ಕೊಂಡ್ರೆ ನೋಡಿಪ್ಪ ಎಷ್ಟು ಚೆನ್ನಾಗಿರುತ್ತೆ. ತಗೊಳ್ಳಿ ಹೋಗಿ ಉಟ್ಕೊಂಬನ್ನಿ. ನಾನು ಇವಾಗ ಇದನ್ನ ಉಟ್ಕೊಳಕ್ ಹೋದ್ರೆ ಲೇಟ್ ಆಗುತ್ತೆ. ನಾನು ರೆಡಿಯಾಗಿ ಬರೋದು. ಪರವಾಗಿಲ್ಲ, ಇವಾಗ ಸಾಕು, ಬನ್ನಿ ಹೋಗೋಣ. ಚಿನ್ನಮರಿ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ನೋಡಿ, ಲೇಟ್ ಆದರೂ ಪರವಾಗಿಲ್ಲ. ನಡೀರಿ ಉಟ್ಕೊಂಬನ್ನಿ. ಹೋಗು ಬೇಗ. ಬಂದೆ. ಅತ್ತೆ, ಇದೇನತ್ತೆ ಎಲ್ಲ ಕೆಲಸ ನೀವೇ ಮಾಡಿ ಮುಗಿಸ್ಬಿಟ್ಟಿದ್ದೀರಾ ಅನ್ಸುತ್ತೆ. ನನಗೆ ಹೇಳಿದರೆ ನಾನು ಬರ್ತಿದ್ದೆ ಅಲ್ವಾ? ತಿಂಡಿ ಮಾತ್ರ ರೆಡಿ ಮಾಡಿದೆ ಅಷ್ಟೇ ವೀಣಾ. ನೋಡು, ಇದು ಸಂತೋಷ ಕೊಡು, ಇದು ಖುಷಿ ಕೊಡು, ಇದು ಚಿರು ಕೊಟ್ಬಿಡಮ್ಮ. ಆಯ್ತತ್ತೆ, ಕೊಡ್ತೀನಿ. ಆದರೆ ನೀವ್ಯಾಕೆ ಇಷ್ಟೊಂದು ಗಡಿಬಿಡಿನಲ್ಲಿದ್ದೀರಾ? ನೀವು ಇಷ್ಟೊಂದು ಆಯಾಸ ಮಾಡ್ಕೋಬೇಡಿ ಅಂತ ಹೇಳಿದ್ದೆ ತಾನೆ. ಹೇಳಿದರೆ ನಿಮ್ಮ ಜೊತೆ ಬೆಳಿಗ್ಗೆ ಬೇಗ ನಾನು ಎದ್ದಿರ್ತಿದ್ದೆ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ವೀಣಾ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಆಯ್ತತ್ತೆ, ನೀವು ಬಂದ್ಮೇಲೆ ಅಡುಗೆ ಮಾಡೋಣ. ಇಲ್ಲ, ಅಡುಗೆ ನೀನ್ ಮಾಡ್ಬಿಡು. ಯಾಕೆಂದ್ರೆ ನಾನು ಬರೋದಕ್ಕೆ ಸ್ವಲ್ಪ ತಡ ಆಗತ್ತೆ. ನಾನು ಅಡುಗೆ ಮಾಡ್ಬೇಕು? ನಾನೇನು ಮಾಡಲಿ ಅತ್ತೆ? ನಿನಗೇನು ಇಷ್ಟನೋ ಅದನ್ನು ಮಾಡು. ಸರಿ ಅತ್ತೆ. ದೇವಸ್ಥಾನದಲ್ಲಿ ಏನಾದರೂ ವಿಶೇಷ ಪೂಜೆ ಇದೆಯಾ? ಹೌದಮ್ಮ,
ದೇವಸ್ಥಾನ ಸ್ವಲ್ಪ ದೂರ ಇದೆ, ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಆದರೆ ಅತ್ತೆ, ನೀವು ಮನೇಲಿ ಯಾರಿಗೂ ಹೇಳ್ದೆ ಹೋಗ್ತಿದ್ದೀರಾ? ಪರವಾಗಿಲ್ಲ ವೀಣಾ, ನಾನು ಬೇಗ ಬಂದ್ಬಿಡ್ತೀನಿ. ಇದ್ಯಾಕತ್ತೆ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದಾರೆ? ದೇವಸ್ಥಾನ ಅಂತಾರೆ, ದೂರ ಇದೆ ಅಂತಾರೆ.